ಎಲ್ರಿಗೂ ನಮಸ್ಕಾರ. ಕ್ಷೇತ್ರದ ಎಲ್ಲ ಹಿರಿಯ ನಾಗರಿಕ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ಸ್ನೇಹಿತರೆ, ಒಂದು ಭಕ್ತಿಪೂರ್ವಕವಾದಂಥ ಐತಿಹಾಸಿಕ ಉಳ್ಳಂಥ ಭಾಳ ಪವಿತ್ರವಾದಂಥ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ, ನಾಡದೇವತೆ ದುಷ್ಟರನ್ನು ಸಂಹಾರ ಮಾಡಿ ನಮಗೆ ಶಾಂತಿ, ನೆಮ್ಮದಿ, ಯಶಸ್ಸು, ಶ್ರೇಯಸ್ಸು ಕೊಟ್ಟಂಥ ತಾಯಿ ಚಾಮುಂಡೇಶ್ವರಿ ಕರಗ ಮಹೋತ್ಸವವನ್ನು ಸಾಕಷ್ಟು ವರ್ಷಗಳಿಂದ ನಾವೆಲ್ಲರೂ ಕೂಡ ಕ್ಷೇತ್ರದ ಎಲ್ಲ ಜನರು ಜಾತಿ ಭೇದ ಧರ್ಮ ಎಲ್ಲವೂ ಕೂಡ ಮರೆತು ನಾವೆಲ್ಲರೂ ಕೂಡ ತಾಯಿಯ ಮಡಲಲ್ಲಿ ಬೆಳೆದಂಥವರು, ತಾಯಿಯ ಆಶೀರ್ವಾದದಿಂದ ಬೆಳೆದಂಥ ಜನ ಅಂಥೇಳಿ ಭಾಳ ಭಕ್ತಿಯಿಂದ, ಭಾಳ ಸಂತೋಷದಿಂದ, ಭಾಳ ಸಡಗರದಿಂದ ಪ್ರತಿ ವರ್ಷ ನಾವೆಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿ ಕರಗ ಮಹೋತ್ಸವವನ್ನು ಭಾಳ ಭಕ್ತಿಯಿಂದ ಆಚರಣೆನ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾನು ಈ ತಾಯಿಯ ಕೃಪೆಯಿಂದ ಈ ಕ್ಷೇತ್ರದ ಒಬ್ಬ ಸೇವಕನಾದ ನಂತರ, ನಾನು ಯಾವತ್ತೂ ಕೂಡ ಶಾಸಕನಾಗಿ ಅಂತ ಹೇಳಲ್ಲ, ಒಬ್ಬ ಸೇವಕನಾಗಿ ನನಗೆ ತಾಯಿ ಕೃಪೆ ಮಾಡಿದಂಥ ಒಂದು ದಿನದಿಂದ ಇದು 4ನೇ ಹಬ್ಬವನ್ನು ನಾನು ಅನ್ನೋದಿಲ್ಲ, ನಾವೆಲ್ಲರೂ ಕೂಡ ಇಡೀ ಕ್ಷೇತ್ರದ ನನ್ನ ಎಲ್ಲ ತಾಯಂದಿರು ಪ್ರತಿ ಮನೆಯಲ್ಲೂ ಕೂಡ ಎಲ್ಲ ನಾಗರಿಕ ಬಂಧುಗಳು ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಾವೆಲ್ಲರೂ ಕೂಡ ಭಾಳ ಭಕ್ತಿಯಿಂದ ಈ ಒಂದು ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಈ ವರ್ಷ ಇದು 4ನೇ ವರ್ಷ ನನ್ನ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ತಾಯಿಯ ಕೃಪೆಯಿಂದ ಕೊಟ್ಟಂಥ ಸಂದರ್ಭದಲ್ಲಿ ಇದು 4ನೇ ಕರಗ ಮಹೋತ್ಸವನ ನಾವೆಲ್ಲರೂ ಕೂಡ ಆಚರಣೆನ ಮಾಡ್ತಾ ಇದ್ದೀವಿ. ನಾನು ಅನ್ನೋದು ಇಲ್ಲ, ನಾವು ಆಚರಣೆಯನ್ನು ನಾವೆಲ್ಲರೂ ಕೂಡ ಎಲ್ಲರೂ ಯುವಕರು, ಹಿರಿಯರು, ನಾಗರಿಕರು, ತಾಯಂದಿರು ಎಲ್ಲರೂ ಕೂಡ ಸೇರಿ ಒಗ್ಗೂಡಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು, ಈ ಕರಗ ಮಹೋತ್ಸವವನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಈ ವರ್ಷ ಈ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ, ಈ ಕ್ಷೇತ್ರದ ನಮ್ಮ ನಾಯಕರು, ನಮ್ಮೆಲ್ಲರ ಭಾಳ ವರ್ಷದ ಒಂದು ಆಸೆ ಅಪೇಕ್ಷೆ ಮೇರೆಗೆ ತಾಯಿ ಈ ಸಲ ನಮಗೆ ಕೃಪೆ ಮಾಡಿ ಈ ಸಲ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅದ್ಧೂರಿಯಾಗಿ ವಿಭಿನ್ನವಾಗಿ ಮಾಡಬೇಕಂಥೇಳಿ ಇವತ್ತು ಸಾಕಷ್ಟು ರೀತಿಯಲ್ಲಿ ನಮ್ಮ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಯುವಕರು, ನಾಗರಿಕರು ಎಲ್ಲರೂ ಸೇರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕರಗ ಮಹೋತ್ಸವನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕಂತೇಳಿ ವಿಭಿನ್ನವಾಗಿ ಪಟ್ಟಣದಲ್ಲಿ ವಿದ್ಯುತ್ ದೀಪ ಅಲಂಕಾರವನ್ನು ವಿಭಿನ್ನವಾಗಿ ಮಾಡಬೇಕು, ಅಲಂಕಾರ ಇನ್ನೂ ಚೆನ್ನಾಗಿರ್ಬೇಕಂತೇಳಿ ಒಂದು ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸಿ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಾವೆಲ್ಲರೂ ಕೂಡ ಮಡ್ಲಕ್ಕಿ ಕೊಡ್ತಾ ಇದ್ವಿ. ನಾನು 2000 ಈಗ 7ನೇ ವರ್ಷ ನಾವೆಲ್ಲರೂ ಕೂಡ ಮಡ್ಲಕ್ಕಿಯನ್ನು ಕೊಡ್ತಾ ಇರೋಂಥ ಸಂದರ್ಭ ಇದು.
ಆವಾಗ 7 ಕರಗ ಇತ್ತು. ಇವತ್ತು 16 ದೇವಸ್ಥಾನಗಳಿಗೆ 13 ಇದ್ದು ಈ ವರ್ಷ 16 ಏನೋ ಆಗಿದೆ. ಸೊ ಎಲ್ಲ ದೇವಸ್ಥಾನಗಳಿಗೂ ಕೂಡ ಭಾಳ ಭಕ್ತಿಯಿಂದ ನಾನು ತಲೆಬಾಗಿ ಮಡ್ಲಕ್ಕಿ ಕೊಡುವಂಥ ಒಂದು ಕಾರ್ಯಕ್ರಮ ಈ ವರ್ಷವೂ ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ನನ್ನ ಒಂದು ಆಪ್ರೇಷನ್ ವತಿಯಿಂದ ನಾನು ಎಲ್ಲ ದೇವಸ್ಥಾನಕ್ಕೆ ನಾನು ಭೇಟಿ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ತಾಯಿ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿನಲ್ಲಿ, ಅವಳ ಒಂದು ಸನ್ನಿಧಿನಲ್ಲೇ ಎಲ್ಲ ದೇವಸ್ಥಾನಕ್ಕೂ ಕೂಡ ಮಡ್ಲಕ್ಕಿ ಕೊಡುವಂಥ ಕಾರ್ಯಕ್ರಮವನ್ನು ಅಲ್ಲೇ ಚೌಟ್ರಿನಲ್ಲೇ ಹಮ್ಮಿಕೊಳ್ತಾ ಇದ್ದೀವಿ. ಸೊ ಹಿಂಗೆ ಅನೇಕ ರೀತಿಯಲ್ಲಿ ಯಾರ ಒಂದು ಸಹಾಯಧನ ನಾವು ಯಾರಿಗೂ ಕೂಡ ಕೇಳ್ದೇನೆ, ಯಾರಿಗೂ ತೊಂದರೆ ಕೊಡದೇನೆ ಕೂಡ ನಾವು ನಮ್ಮದೇ ಆದಂಥ ಒಂದು ನೀತಿನಲ್ಲಿ ನಾವೆಲ್ಲರೂ ಕೂಡ ಕರಗ ಮಹೋತ್ಸವವನ್ನು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ನಾನು ಈಗಾಗಲೇ ಪ್ರಕಟಣೆಯನ್ನು ನಾವು ಹೊಡೆಸಿದ್ವಿ. ಯಾರಿಗೂ ತೊಂದರೆ ಆಗಬಾರ್ದು, ವ್ಯಾಪಾರದಸ್ಥರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಯಾರಿಗೂ ಕೂಡ ಯಾರಿಂದನೂ ಕೂಡ ನಾವು ಒಂದೇ ಒಂದು ನ್ಯಾಯ ಪೈಸವನ್ನು ನಾವು ತೊಂದರೆಯನ್ನು ಕೊಡದೆ, ನಮ್ಮ ಶಕ್ತಿಯಿಂದ ದೇವರು ನಮಗೆ ಸಾಕಷ್ಟು ನಮಗೆಲ್ಲರೂ ಕೂಡ ಒಂದು ಸ್ಥಾನ ಗೌರವ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿ ನಮ್ಮದೇ ಆದಂಥ ರೀತಿ ಬದ್ಧತೆಯನ್ನು ನಾವೆಲ್ಲರೂ ಕೂಡ ಈ ಕರಗ ಮಹೋತ್ಸವವನ್ನು ತಾಯಿ ಕರಗ ಮಹೋತ್ಸವ ನಾವೆಲ್ಲರೂ ಕೂಡ ಮಾಡಬೇಕಂಥೇಳಿ, ಎಲ್ಲರೂ ಕೂಡ ಯಶಸ್ವಿಯಾಗಿ ಮಾಡಬೇಕಂಥೇಳಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ತಾಯಿ ಈ ಒಂದು ಬರಗಾಲದಲ್ಲಿ ಮಳೆ ಕೊಡಲಿ, ಯಶಸ್ಸು, ಶ್ರೇಯಸ್ಸು, ಆಯಸ್ಸು ನಮ್ಮ ಎಲ್ಲ ಜನಕ್ಕೆ, ನಮ್ಮ ಕ್ಷೇತ್ರದ ಅದರಲ್ಲೂ ವಿಶೇಷವಾಗಿ ರಾಮನಗರದ ಜಿಲ್ಲೆ ಜನರಿಗೆ, ಈ ದಕ್ಷಿಣ ಜಿಲ್ಲೆ ಎಲ್ಲ ಜನರಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ತಾಯಿ ಒಂದು ನೆಮ್ಮದಿ, ಶಾಂತಿ, ಯಶಸ್ಸು, ಶ್ರೇಯಸ್ಸು, ಆಯಸ್ಸು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಕೊಡಲಿ. ಈ ಕರಗ ಮಹೋತ್ಸವ ನಾವೆಲ್ಲರೂ ಕೂಡ ಜಾತಿ ಧರ್ಮ ಭೇದ ಎಲ್ಲ ಮರೆತು ಒಂದು ಸೌಹಾರ್ದತೆಯನ್ನು ಕಾಪಾಡಿ ನಾವೆಲ್ಲರೂ ಕೂಡ ಈ ಕರಗ ಮಹೋತ್ಸವವನ್ನು ಪ್ರತಿ ವರ್ಷ ಯಾವ ರೀತಿ ಆಚರಣೆನ ಮಾಡ್ಕೊಂಡು ಬರ್ತಾ ಇದ್ದೋ ಅದೇ ರೀತಿ ಈ ವರ್ಷವೂ ಕೂಡ ನಾವು ಯಶಸ್ವಿಯಾಗಿ ಮಾಡೋಣ. 4ನೇ ತಾರೀಕು ಮಂಗಳವಾರ ರಸಮಂಜರಿ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷ ಸುದೀಪ್ ಅವರು, ರಕ್ಷಿತಾ ರಾಮ್ ಅವರು, ಮತ್ತು ಇನ್ನು ಅನೇಕ ಜನ, ನಮ್ಮ ಬಿಗ್ ಬಾಸಲ್ಲೇ ಗೆದ್ದಂಥ ಗಿಲ್ಲಿ, ಇನ್ನೂ ಅನೇಕ ಜನರು, ಆರ್ಕೆಸ್ಟ್ರಾ ಯಾರ್ದಪ್ಪ, ನವೀನ್ ಸಜ್ಜಿ ಅವರು ಬರ್ತಾ ಇದ್ದಾರೆ, ಚಂದನ್ ಶೆಟ್ಟಿ ಅವರು, ಅನೇಕ ಜನರು ಕಲಾ ತಂಡಗಳು ಕೂಡ ನಮ್ಮ ಎಲ್ಲರೂ ಕೂಡ ರಂಜಿಸ್ಲಿಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ, ನಾನು ಅನ್ನೋದಿಲ್ಲ, ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಚಾಲನೆ ಕೊಡಲಿಕ್ಕೆ ಹೊರಟಿದ್ದೀವಿ. ಇದಕ್ಕೆ ತಾಯಿ ಚಾಮುಂಡೇಶ್ವರಿ ನಮಗೆ ಯಶಸ್ಸು, ಶ್ರೇಯಸ್ಸು, ಒಳ್ಳೇದು ಮಾಡಲಿ ಅಂಥೇಳಿ ನಾನು ಆಶಿಸ್ತೇನೆ.